ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಉದಯವಾಹಿನಿಯ ಜನಪ್ರಿಯ ಧಾರಾವಾಹಿಗಿರುವ ಸೇವಂತಿ ಧಾರಾವಾಹಿಯು ತನ್ನ ಕತೆಗೆ ಕೊನೆಗೂ ವಿದಾಯವನ್ನು ಹೇಳುತ್ತಲಿದೆ. ಇದರ ಬಗ್ಗೆ ಇನ್ನೆರಡರಲ್ಲಿ ತೆಗೆದುಕೊಂಡು ಬರೋಣ. ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2019 ಫೆಬ್ರವರಿ 25ರಂದು ಆರಂಭಗೊಂಡಿದ್ದ ಸೇವಂತಿ ಧಾರಾವಾಹಿಯು ಸತತ 7 ವರ್ಷಗಳ ಕಾಲ ಪ್ರಸಾರವಾಗಿ ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ. 2500ರಷ್ಟು ಸಂಚಿಕೆಗಳನ್ನು ಪೂರೈಸಿ ಸೇವಂತಿ ಧಾರಾವಾಹಿಯು ತನ್ನ ಕತೆಗೆ ಅಂತ್ಯವನ್ನು ಹಾಡುತ್ತಲಿದೆ. ಸಾಕಷ್ಟು ಪ್ರೇಕ್ಷಕರನ್ನು ಗಳಿಸಿಕೊಂಡಿದ್ದ ಸೇವಂತಿ ಧಾರಾವಾಹಿಯು ಕನ್ನಡ ಕಿರುತೆರೆಯಲ್ಲಿ ದಾಖಲೆಯನ್ನು ನಿರ್ಮಿಸಿದೆ ಎಂದೇ ಹೇಳಬಹುದು. 5 ವರ್ಷಕ್ಕಿಂತ ಅಧಿಕ ಕಾಲ ಪ್ರಸಾರವಾಗಿರುವ ಹೆಗ್ಗಳಿಕೆಗೆ ಈ ಧಾರಾವಾಹಿ ಸಹಿತ ದಾಖಲೆಯ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಈ ಧಾರಾವಾಹಿಯಲ್ಲಿ ಒಮ್ಮೆ ನಾಯಕನ ಬದಲಾವಣೆ ಮತ್ತು 3 ಬಾರಿ ನಾಯಕಿಯ ಬದಲಾವಣೆಯನ್ನು ಕಂಡಿದೆ ಎಂದೇ ಹೇಳಬಹುದು. ಅನೇಕ ಪೋಷಕ ಪಾತ್ರಗಳು ಸಹಿತ ಈ ಧಾರಾವಾಹಿಯಲ್ಲಿ ಬಂದು ಹೋಗಿವೆ. ಉದಯವಾಹಿನಿಯಲ್ಲಿ ಭಾಗ್ಯವಂತರು ಎಂಬ ಹೊಸ ಧಾರಾವಾಹಿಯು ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಸೇವಂತಿ ಧಾರಾವಾಹಿಯನ್ನು ಈ ಬಾರಿ ಅಂತ್ಯವನ್ನು ಗೊಳಿಸುವುದು ವಾಹಿನಿಗೆ ಅನಿವಾರ್ಯವಾಯಿತೆಂದೇ ಹೇಳಬಹುದು. ಕೊನೆಯದಾಗಿ ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.